ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ 2025-26ನೇ ಸಾಲಿನ ಆಯವ್ಯಯ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಸುರೇಶ್ ಅವರು ಇಂದು 1.84 ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದರು. ನಗರಸಭಾ ಕಚೇರಿಯ ಸಭಾಂಗಣದಲ್ಲಿ ಬಜೆಟ್ ಸಭೆಯಲ್ಲಿ ಬಜೆಟ್ ಮಂಡಿಸಿದ ಅವರು, ಪ್ರಾರಂಭಿಕ ಶುಲ್ಕ ಮತ್ತು ಇತರೆ ಆದಾಯ ಮೂಲಗಳಿಂದ ಬರುವ ಆದಾಯ ಒಟ್ಟು 5,942.40 ಲಕ್ಷ ರುಗಳಲ್ಲಿ 5,758.38 ಖರ್ಚುಗಳ ಆಯವ್ಯಯವನ್ನು ಮಂಡಿಸಿದರು. ಬಜೆಟ್ ಸಭೆಯಲ್ಲಿ ನಗರದ ಬಹುತೇಕ ಕೆರೆ ಕಟ್ಟೆಗಳು ಇತರೆ ವ್ಯಕ್ತಿಗಳು ಪಾಲಾಗುತ್ತಿವೆ ಮತ್ತು ಇತರ ವ್ಯಕ್ತಿಗಳು ಆಕ್ರಮಿಸಿಕೊಂಡಿರುವ ಬಗ್ಗೆ ನಿರ್ದೇಶನಗಳಿವೆ. ಆಕ್ರಮಿಸಿಕೊಂಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ನಗರಸಭೆ ಅಧಿಕಾರಿಗಳ ವರ್ಗದವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ನೇರ ಆರೋಪಿಸಿದ ನಗರಸಭೆ ಸದಸ್ಯರಾದ ಖಲೀಲ್ ಉಲ್ಲಾ ಆಕ್ರೋಶ ಹೊರಹಾಕಿದರು. ಕೆರೆಕಟ್ಟೆಗಳ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಆದರೆ ಕೆರೆಕಟ್ಟೆಗಳ ಸಂರಕ್ಷಣೆಗೆ ಮುಂದೆ ಬಾರದ ಅಕ್ರಮ ಎಸಗುತ್ತಿರುವವರ ಪರವಾಗಿ ನಿಂತಿರುವ ಅಧಿಕಾರಿ ವರ್ಗದವರು ಎಂದು ತರಾಟೆಗೆ ತೆಗೆದುಕೊಂಡ ಖಲೀಲ್ ಉಲ್ಲಾ, ಅಧಿಕಾರಿಗಳು ತಕ್ಷಣವೇ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗುವುದು, ಇದರ ಸಿದ್ಧತೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಮಮತಾ, ಪೌರಾಯುಕ್ತರಾದ ರಾಮದಾಸ್ ಸೇರಿದಂತೆ ಇತರೆ ಸದಸ್ಯರು, ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಆಸ್ತಿ ನಾವು ಉಳಿಸ್ಕೊಳ್ಳಕ್ಕೆ ನಮ್ಮ ಲಾಯರ್ ನಮ್ಮ ಓಡಾಡ್ತಾ ಇಲ್ಲ ಅಂದ್ರೆ ಅವ್ನಿಗೆ ಯಾಕೆ ಇಟ್ಕೋತೀರಾ? ಇದು ಬಂದಿರೋದು ನಮ್ಮ ವಿರುದ್ಧ ಕೇಸ್ಗಳು. ಏನು ಆಸ್ತಿಗಳು ಪಟ್ಟಿದೆ, ಆ ಪಟ್ಟಿಯಲ್ಲಿ ಫಸ್ಟ್ ನಲ್ಲಿ ಆಸ್ತಿ ಇದೆ, ಅದು 30-40 ಅದು ನಗರಸಭೆ ಆಸ್ತಿ ಅಂತ ಹೇಳ್ದಂಗೆ ಸರ್. ನಮ್ಮ ವಾರ್ಡು ಕೂಡ ಒಂದು ನಗರಸಭೆ ಬಾವಿ ಇದೆ. ಇದೇ ತರ ಆಯ್ತಾ? ಒಬ್ಬೆದ್ದು ಮಠನಂದಿ ಒಂದು 2 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ಅವನು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಮೇಲೆ ಒಂದು ಇಂಪ್ರೂವ್ ಮಾಡ್ಕೊಂಡು ಮಾಡಿರ್ತಾನೆ. ಅದೈತಾ ಸಂಜೆ ಬನ್ನಿ ಮಾಡ್ತೀರಿ ಅವ್ರಿಗೆ ಹೇಳಿ. ಇಲ್ಲಿ ಅಧಿಕಾರಿಗಳೇ ಬೇರೆ ತರ ಕ್ರಿಯೇಟ್ ಮಾಡಿ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ ನೋಡಿ, ನಾವು ನಗರಸಭೆ ಸದಸ್ಯರು ಬರ್ತೀವಿ, ಒಬ್ರಿಗೂ ಜಾಗ ಇರಲ್ಲ. 30-40 ಜನ ಬ್ರೋಕರ್ಗಳು ತುಂಬಿರ್ತಾರೆ ನಗರಸಭೆ. ಯಾವಾಗಲೂ ನೋಡಿ ಅಧ್ಯಕ್ಷ